ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತು ಈ ಸಾರಿಗೆ ಸಂಸ್ಥೆಯಲ್ಲಿರುವ ಡಜನ್ ಗಟ್ಟಲೆ ಸಂಘಗಳು ಏನು ಮಾಡ್ತಿವೆ, ಹೇಗೆ ನಡೀತಿದೆ ಮತ್ತು ಅವುಗಳ ನಾಯಕತ್ವ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಜ ಹೇಳಬೇಕಂತಂದರೆ 1957ರಿಂದಲೂ ಸಾರಿಗೆ ಸಂಸ್ಥೆಯಲ್ಲಿ ಸಂಘಟನೆಗಳು ಇವೆ. ಆಗ ಶಾಸಕರಾಗಿದ್ದವರೇ ಅದರ ಮುಖ್ಯಸ್ಥರಾಗಿದ್ದರು. ಸಾರಿಗೆ ಸಂಸ್ಥೆಯಲ್ಲಿ ಕೇಂದ್ರ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಅಧಿಕಾರಿಗಳಾಗಿದ್ದವರೇ ಅದರ ನೇತೃತ್ವ ವಹಿಸಿ ನಡೆಸಿ ಬೆಳೆಸಿಕೊಂಡು ಬಂದಿದ್ದರು. ಈಗೆಲ್ಲನೂ 57ರಿಂದ 1984ರವರೆಗೂ ಸುಮಾರು 10 ವೇಜ್ ಅಗ್ರಿಮೆಂಟ್ಗಳನ್ನು ಮಾಡಿದ ಜನ ಆನಂತರ ಆ ರೆಫರೆಂಡಮ್ ಅಂತಂದರೆ ಜನಮತಾಭಿಪ್ರಾಯ ಸಂಗ್ರಹಣೆ 89ರಲ್ಲಿ ನಡೆದಾಗ ಆಗಿನ ಶಾಸಕರಾಗಿದ್ದ MS ಕೃಷ್ಣನ್ ನೇತೃತ್ವದಲ್ಲಿ ಮತ್ತು ಆಗ ಏನು ಚಾಲಕರದ್ದೇ ಹೆಚ್ಚು ನೇತೃತ್ವ ಇದ್ದಂತಹ ಸಂಘಕ್ಕೆ ಮಾನ್ಯತೆ ಅಥವಾ ಹೆಚ್ಚಿನ ಅಧಿಕ ಮತ ಬಂದ ಹಿನ್ನೆಲೆಯಲ್ಲಿ ಆ ಹಿಂದೆ ಇದ್ದ 2 ಸಂಘಟನೆಗಳ ಮಾನ್ಯತೆ ರದ್ದಾಗಿ ಹೊಸ ಸಂಘಟನೆಗೆ ಮಾನ್ಯತೆ ಬಂತು. ನಾನು ಹೇಳ್ತೇನೆ, ಆಗ ಏನಂತಂತಂದರೆ 57ರಿಂದ 84ರವರೆಗೂ ಇದ್ದ ಸಂಘಟನೆಗಳು ಅಧಿಕಾರಿಗಳನ್ನು ಬಳಸ್ಕೊಂಡು ಪ್ಯಾರಲಲ್ ಆಗಿ ಇವರು ಒಂದು ರೀತಿಯ ಅಧಿಕಾರಿಗಳೇ ಅನ್ನೋ ರೀತಿಯಲ್ಲಿ ನೌಕರರ ಮುಂದೆ ವರ್ತಿಸ್ತೋ ಅಧಿಕಾರಿಗಳು ಯಾವ್ಯಾವ ರೀತಿಯಲ್ಲಿ ನೌಕರರ ಬಗ್ಗೆ ಅಭಿಪ್ರಾಯ ಹೊಂದಿದ್ದಾರೋ ಅದೇ ಥರದ ಅಭಿಪ್ರಾಯವನ್ನು ಇವರು ಹೊಂದಿದ್ದರ ಹಿನ್ನೆಲೆಯಲ್ಲಿ ಅವರಿಗೆ ಹೆಚ್ಚಿನ ಮತಗಳು ಬರಲಿಲ್ಲ. ಬದಲಾಗಿ 51% ಮತಗಳು ಆ ಶಾಸಕರು MS ಕೃಷ್ಣನ್ ನೇತೃತ್ವದ ಸಂಘಟನೆಗೆ ಬಂತು. ಆನಂತರ 92 ಮತ್ತೆ ರೆಫರೆಂಡಮ್ ನಡೆದಾಗ 51ಕ್ಕೆ ಬದಲಾಗಿ 61% ಮತ ಬಂತು. ಬಟ್ ದುರಂತ ಏನಪ್ಪ ಅಂತಂದರೆ ಆ 92ರ ಚುನಾವಣೆಯ ನಂತರ ಏನು ಒಂದು ವೇಜ್ ಅಗ್ರಿಮೆಂಟ್ ಆಯಿತು, ಆ ವೇಜ್ ಅಗ್ರಿಮೆಂಟ್ ಆಗುವ ಸಂದರ್ಭಕ್ಕೆ ಸರಿಯಾಗಿ ಆ MS ಕೃಷ್ಣನ್ ಮತ್ತು ಆ ಮುಕುಂದರಾವ್ ಅಂತ ಇದ್ದ ಮುಖ್ಯಸ್ಥರು ಅವರಿಬ್ಬರೂ ನೈಪಥ್ಯಕ್ಕೆ ಸರಿದ ಹಿನ್ನೆಲೆಯಲ್ಲಿ ಅಂದಿನಿಂದ ಈ ಅನಂತ ಸುಬ್ಬರಾವ್ ಅವರ ಒಂದು ಆಡಳಿತ ರಿಸ್ಯೂಮ್ ಆರಂಭ ಆಯಿತು. ಅವರ ಮಾಡಿದ ಮೊದಲ ಅಗ್ರಿಮೆಂಟ್ ಏನೇನೇ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಯಿತು. ಯಾಕೆ ಅಂತಂತಂದರೆ ಅವರು ನೌಕರರಿಗೆ ಹೆಚ್ಚಿನ ಸವಲತ್ತುಗಳು, ಸಂಬಳ ಇತ್ಯಾದಿ ಕೊಡಿಸುವುದಕ್ಕೆ ಆದ್ಯತೆ ಕೊಡುವುದು ಬದಲು ಸಂಘಕ್ಕೆ ಹೆಚ್ಚಿನ ಸವಲತ್ತು ಮತ್ತು ಹಣಕಾಸಿನ ಅರಿವು ಅಂದರೆ ಬರೋ ಹಾಗೆ ಆ ಒಂದು ಅಗ್ರಿಮೆಂಟ್ನಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅದನ್ನು ರದ್ದು ಮಾಡಿತು. ಸುಪ್ರೀಂ ಕೋರ್ಟ್ ಆ ರದ್ದು ಮಾಡಿದ್ದನ್ನು ಎತ್ತಿ ಹಿಡಿದು ಒಂದು ಕನ್ಸೆಷನ್ ಅನ್ನೋ ರೀತಿಯಲ್ಲಿ ಮುಂದೆ ರೆಫರೆಂಡಮ್ ನಡೆಯುವವರೆಗೂ ಆ ಒಂದು ಸವಲತ್ತುಗಳು ಮುಂದುವರಿಯುತ್ತವೆ ಅಂತ ಹೇಳಿದರು. ಹಾಗಾಗಿ ಅಲ್ಲಿಂದ ಇವತ್ತಿನವರೆಗೂ ಸುಮಾರು 30 ವರ್ಷಗಳಿಂದನೂ ರೆಫರೆಂಡಮ್ಮು ನಡೀಲಿಲ್ಲ ಮತ್ತು ಆ ಸವಲತ್ತುಗಳನ್ನು ಇವತ್ತೂ ಬಳಸ್ತಿದ್ದಾರೆ. ಆ ಸವಲತ್ತುಗಳು ಅವ್ರಿಗೆ ಇದೆ ಅನ್ನೋ ಕಾರಣಕ್ಕೆ, ಆ ಸವಲತ್ತುಗಳಲ್ಲಿ ತಾವು ಸ್ವಲ್ಪ ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಡಿವಿಷನ್ಗಳ ಬಹುತೇಕ ನೌಕರರು ಅವರು ಹಿಂದೆ ಬಿದ್ದರು. ಅದನ್ನು ಬಳಸ್ಕೊಂಡು ಆ ಕಾಲಘಟ್ಟದಲ್ಲಿ ಮೊನ್ನೆ ಇವರೇ ಹೇಳಿದಾಗೆ ವಾರಕ್ಕೆ 2-3 ಸಾರಿ ಬೆಂಗಳೂರಿನಲ್ಲಿ ಏನೋ ಒಂದು ಕಾರಣ ನೀಡಿ ಎಲ್ಲ ಬಸ್ಗಳೆಲ್ಲ ನಿಂತೋಗ್ತಿದ್ವು. ಅದು ನಿಜ ಹೇಳ್ಬೇಕಂತಂದರೆ ಆಗಿನ ಕಾಲಕ್ಕೆ ಅನಂತ ಸುಬ್ಬರಾವ್ ಅವರನ್ನು ಈ ಮಹಾರಾಷ್ಟ್ರದ ಬಾಂಬೈನಲ್ಲಿ ಬಾಯ್ ಠಾಕ್ರೆ ಅಂತ ಏನಿದ್ರು ಅವರು ಅವರ ಭಾಷೆಯ ಹೆಸರಿನಲ್ಲಿ ಕನ್ನಡಿಗರ ಮೇಲೆ ಮತ್ತು ಮುಂಬೈ ಮೇಲೆ ಒಂದು ದೊಡ್ಡ ಒಂದು ಹಿಡಿತ ಇಟ್ಕೊಂಡು ಇಡೀ ಮುಂಬೈ ಜನಗಳನ್ನು ಹೆದರಿಸ್ತಿದ್ರಲ್ಲ,
ಅದೇ ರೀತಿ ಇವರು ಈ ಬಸ್ ನೌಕರರ ಮುಷ್ಕರದ ಮೂಲಕ ಜನರನ್ನು ಅದೇ ರೀತಿ ಹೆದರಿಸ್ತಾ ಇದ್ದರಿಂದ ಇವರನ್ನು ಓಲ್ಡ್ ಠಾಕ್ರೆ ಅಂತ ಕರೀತಿದ್ರು. ಏನೋ ಆಯಿತು, ಹೀಗೆ ಭಾಳ ವರ್ಷ ಅವರು ಮಾಡಿದ್ದ ಆದಮೇಲೆ ಮ್ಯಾನೇಜ್ಮೆಂಟು ಸ್ಟಿಫ್ ಆಕ್ಷನ್ಸ್ ತಗೊಳ್ಳೋಕ್ಕೆ ಶುರು ಮಾಡಿ ಮುಂದಕ್ಕೇನೇನೋ ಕತೆ ಆಯಿತು. ನಾನು ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತಂತಂದರೆ, ಮುಂದೆ ಆಡಳಿತ ವರ್ಗ ಭಾಳ ಸ್ಟಿಫ್ ಆಕ್ಷನ್ಸು ಸ್ಟಾಫಲ್ ವರ್ಕರ್ಸ್ ಫೆಡರೇಷನ್ನು ಮೇಲೆ ಮತ್ತು ಅದರಲ್ಲಿದ್ದ ನೌಕರರ ಮೇಲೆ ತಗೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಬಹುತೇಕ ಜನ ಅಲ್ಲಿಂದ ಕೆಲಸ ಬಿಟ್ಟು ಅಥವಾ ಪ್ರಾಣ ಬಿಟ್ಟು ಹೊರಟೋದ್ರು. ಸಾವಿರಾರು ಜನ, ಅಷ್ಟು ಇಷ್ಟಲ್ಲ, ಬೇಕೋ ಬೇಡವೋ ಬೆಂಗಳೂರು ಈ ಕಡೆ ಇದ್ದವ್ರನ್ನೆಲ್ಲ ಬೀದರು ಆ ಕಡೆಗೆ, ಬೀದರು ಆ ಕಡೆ ಇದ್ದವರು ಚಾಮರಾಜನಗರದ ಕಡೆಗೆ, ಮಂಗಳೂರಲ್ಲಿ ಇದ್ದವರು ಕೋಲಾರದ ಕಡೆಗೆ, ಕೋಲಾರದಲ್ಲಿದ್ದವರು ಮಂಗಳೂರು ಕಡೆಗೆ, ಸಾವಿರಾರು ಟ್ರಾನ್ಸ್ಫರ್ಸು, ಸಾವಿರಾರು ಜನರ ಮೇಲೆ ಪೊಲೀಸ್ ಕೇಸ್ಗಳು, ಸಾವಿರಾರು ಜನರನ್ನು ವಜಾ ಎಲ್ಲ ಮಾಡಿಟ್ಟಿದ್ರ ಹಿನ್ನೆಲೆಯಲ್ಲಿ ಅವರ ಜಂಗಾಬಲ ಹುಡುಗೋಗಿತ್ತು. ಅಂತಹ ಸಂದರ್ಭದಲ್ಲಿ 2012ರಲ್ಲಿ ನಾವು ಒಂದು ಜಂಟಿ ಕ್ರಿಯಾ ಸಮಿತಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಪರಿಚಯ ಮಾಡಿಕೊಟ್ಟು, ನಾನು ಮಾಡಿಕೊಟ್ಟಿತ್ತು. ಯಾಕೆ ಹೇಳ್ತೀನಿ ಅಂತಂದರೆ, ನನ್ನ 60ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಎಲ್ಲರನ್ನೂ ಒಂದೇ ವೇದಿಕೆಗೆ ಕರೆದು ಆವತ್ತಿನಿಂದನೂ ಒಂದು ಜಂಟಿ ಕ್ರಿಯಾ ಸಮಿತಿ ಅನ್ನೋ ಒಂದು ಹೆಸರಿನಲ್ಲಿ ಮತ್ತೆ ನಾವು ಯುನೈಟ್ ಆಗಿ ಆ್ಯಕ್ಟಿವಿಟಿ ಶುರು ಮಾಡಿದ್ವಿ. ಅದರ ಪರಿಣಾಮ ಏನೇನಾಯಿತು ಇದೆಲ್ಲ ಈಗ ವಿವರಣೆ ಬೇಡ. ಆದರೆ ನಾನು ಹೇಳುವುದು, ಈ ನಮ್ಮ ನಾಯಕರಾಗಿ ಬಂದವರು ಬಹುತೇಕ ಜನ ಅಲ್ಲಿ DRBFನಲ್ಲಿ ಸೆಕ್ರೆಟರಿ ಪೋಸ್ಟ್ ತಗೊಳ್ಬೇಕು ಅಂತ, PFನಲ್ಲಿ ಟ್ರಸ್ಟಿ ಪೋಸ್ಟ್ ತಗೋಬೇಕು ಅಂತ, ಆ ಬಸ್ಸಿನಲ್ಲಿ ಓಡಾಡೋ ಪಾಸ್ ತಗೋಬೇಕು ಅಂತ, ಅಥವಾ ಅನಂತ್ ಸುಬ್ರಾಯ್ ಇನ್ಫ್ಲೂಯೆನ್ಸ್ ಮೇಲೆ ಏನಾದರೂ ಮ್ಯಾನೇಜ್ಮೆಂಟ್ನಲ್ಲಿ ಆಗುವ ಕೆಲಸಗಳನ್ನು ಮಾಡಿಸ್ಕೊಳ್ಳೋ ವಿಚಾರಕ್ಕೆ ಹೀಗೆ ಸಣ್ಣ ಪುಟ್ಟ ಆಸೆ ಇಟ್ಟುಕೊಂಡು ಬಂದು ಅವರ ಸಂಘಟನೆಯಲ್ಲಿ ಓಡಾಡ್ಕೊಂಡಿದ್ದರೆ ವಿನಃ ಯಾರೂ ಸಾರಿಗೆ ಸಂಸ್ಥೆಯ ಸಮಸ್ಯೆಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಅದರ ಆಧಾರದ ಮೇಲೆ ಒಂದು ಸರಿಯಾದ ನಾಯಕತ್ವದ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಹಾಗಾಗಿ ಅನಂತ್ ಸುಬ್ರಾಯರೇ ಮೊನ್ನೆ ಕಳೆದ ವರ್ಷ ಇದೇ TV ಚಾನಲ್ನಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮಲ್ಲಿ ವಿಭಾಗ ಮತ್ತು ಘಟಕ ಮಟ್ಟದಲ್ಲಿ ಹ್ಯಾಂಡಲ್ ಮಾಡುವಂತಹ ನಾಯಕರು ಹುಟ್ಟಿದರೆ ವಿನಃ, ಕಾರ್ಯಕರ್ತರು ಹುಟ್ಟಿದರೆ ವಿನಃ, ರಾಜ್ಯ ಮಟ್ಟದಲ್ಲಿ IAS IPS ಅಂತಹ ಅವರ ಮುಂದೆ ವ್ಯವಹರಿಸಬಲ್ಲ ಶಕ್ತಿ ಇರುವಂತಹ ನಾಯಕರು ಸಾರಿಗೆ ಸಂಸ್ಥೆಯಲ್ಲಿ ಹುಟ್ಟಲೇ ಇಲ್ಲ. ಅದು ಈಗ ಪ್ರೂವ್ ಆಗೋಯ್ತು. ಈ ಮೊನ್ನೆ ಪ್ರಧಾನ ಕಾರ್ಯದರ್ಶಿಯವರು ರಾಜೀನಾಮೆ ಕೊಟ್ಟು ಹೊರಗೋದ್ಮೇಲೆ ಇದುವರೆಗೂ ಅಂಥ ವ್ಯಕ್ತಿಯನ್ನು ಆಯ್ದು ಆ ಒಂದು ಪ್ರಧಾನ ಕಾರ್ಯದರ್ಶಿ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಗೊತ್ತಿರೋ ಹಾಗೇನೇ ಕಾಮ್ರೇಡ್ ಜ್ಯೋತಿ ಮೇಡಮ್ ಅವ್ರಿಗೂ ಸಾರಿಗೆ ಸಂಸ್ಥೆಯನ್ನು ಹೊರಗಿನಿಂದ ಎಷ್ಟು ನೋಡಿದ್ರೂ ಅಲ್ಲಿನ ಸಮಸ್ಯೆಗಳೇನು, ಪರಿಹಾರ ಏನು ಅನ್ನೋದ್ರ ಬಗ್ಗೆ ಆಕೆಗೂ ಅಷ್ಟು ಅನುಭವ ಇದೆ ಅಂತ ನನಗನ್ಸೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಅನಾಯಕತ್ವ ನಿರ್ಮಾಣ ಆಗಿದೆ. ಅದೇ ಸಂದರ್ಭದಲ್ಲಿ ಜಂಟಿ ಕ್ರಿಯಾ ಸಮಿತಿಗೆ ಹೋಗಿದ್ದಂತಹ ಹಲವಾರು ಜನ ಕ್ರಮೇಣ ಒಬ್ಬೊಬ್ಬರೇ ಬಿಟ್ಟು ಹೊರಗೆ ಹೋಗ್ತಿದ್ದಾರೆ. ಉದಾಹರಣೆಗೆ ಆ ಒಂದು ಬಹಳ ಪ್ರಭಾವಶಾಲಿಯಾದಂತಹ ಒಂದು ದಲಿತರದ್ದು ನೇತೃತ್ವದ ಸಂಘ ಏನಿತ್ತು ಅದು ಹೊರಗೋಯ್ತು ಮೊದಲು. ಅಲ್ಲಿಂದ ಅವರು ಇನ್ನೊಬ್ಬರು ಅವರು ಜಗದೀಶ್ ಅನ್ನೋರು ನೇತೃತ್ವದಲ್ಲಿ ಒಂದು ಸಂಘ ಇತ್ತು, ಅವರು ಹೊರಗೋದ್ರು. ಅದು ಭಾಳ ಯಂಗ್ಸ್ಟರ್ ಆ್ಯಂಡ್ ಭಾಳ ಒಂದು ಅಟ್ಯಾಕಿಂಗ್ ನೇಚರ್ ಇತ್ತು. ಯುವಕರು ಉತ್ಸಾಹಿಗಳು, ಅವರು ಇದರ ನಾಯಕತ್ವವನ್ನೇ ವಹಿಸ್ಕೋಬಹುದು ಅಂತ ನಾನು ಊಹಿಸಿದ್ದೆ. ಆದರೆ ಅವರೇ ಬಿಟ್ಟೋದ್ಮೇಲೆ ಇವಾಗ ನಾಯಕತ್ವಕ್ಕೆ ಅರ್ಹರಾದವರು ಆ ಗುಂಪಲ್ಲಿ ಎಲ್ಲ ಯಾರೂ ಇಲ್ಲ. ಅದಿರಲಿ. ಹೀಗೆ ನಮ್ಮ ಈ ನಾಯಕರುಗಳು ಅಂತಂತ ಯಾವುದೇ ವಿಭಾಗ ಮಟ್ಟ ಇರಲಿ, ಘಟಕ ಮಟ್ಟ ಇರಲಿ, ರಾಜ್ಯ ಮಟ್ಟ ಇರಲಿ, ನಾಯಕರು ಅಂತ ಬೆಳೆಯುವ ಪ್ರಯತ್ನ ಸಾರಿಗೆ ಸಂಸ್ಥೆಯ ನೌಕರರ ಮಧ್ಯೆ ಯಾರೂ ಬರಲಿಲ್ಲ. ಉದಾಹರಣೆಗೆ ಆ ಕೂಟದ ಚಂದ್ರು ಜೊತೆಯಲ್ಲಿ ಒಂದು ಕಾಲದಲ್ಲಿ ಬಹಳಷ್ಟು ಜನ ಇದ್ದರು ಮತ್ತು ಅವರೆಲ್ಲ ನಾಯಕತ್ವದ ಒಂದು ಇದನ್ನೆಲ್ಲ ತೋರಿಸ್ತಿದ್ರು. ಅಷ್ಟು ಮಟ್ಟಿಗೆ ಆ ಹೋರಾಟಗಳು ಮತ್ತೊಂದು ಪ್ರಚಾರ ಎಲ್ಲ ಮಾಡ್ತಿದ್ರು. ಯಾಕಪ್ಪ ಅಂತಂದರೆ ಅಲ್ಲಿ ಸಾವಿರಾರು ರೂಪಾಯಿ ಪ್ರತಿ ದಿವಸ ನೌಕರರ ಮೂಲಕ
ಹಣ ಸಂಗ್ರಹಣೆ ಆಗ್ತಿತ್ತು. ಹಣ ಸಂಗ್ರಹಣೆ ಆದಾಗ ಅವ್ರ ಜೊತೆಲಿದ್ದರು, ಅದೆಲ್ಲ ಮುಗಿದ ಮೇಲೆ ಹಣನೂ ಬರೋದು ಕಮ್ಮಿ ಆದಮೇಲೆ ಸ್ವಲ್ಪ ಹಿನ್ನೆಲೆ ಹಿಂಜರಿತ ಉಂಟಾದ ಮೇಲೆ ಅಲ್ಲಿ ಯಾರೂ ಇಲ್ಲ. ಹೀಗೆ ಹಣ ಇದ್ದಾಗ ಹಣದ ಕಾರಣಕ್ಕೆ ಸವಲತ್ತುಗಳನ್ನು ಬಳಸ್ಕೊಳ್ಳೋ ಕಾರಣಕ್ಕೆ ನಾಯಕರು ಅಂದ್ಕೊಂಡು ಹೇಳ್ಕೊಂಡು ಬಂದವರೇ ವಿನಃ ನಾಯಕತ್ವ ಬೆಳೆಸ್ಕೊಂಡು ನಾಯಕತ್ವ ಕೊಡೋಕ್ಕೆ ಈ ಸಾರಿಗೆ ಸಂಸ್ಥೆಯ ಸಮಸ್ಯೆಗಳು ಏನು ಅಂತ ಅರ್ಥ ಮಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇಲ್ಲಿ ನಾಯಕರು ಅಂತ ಯಾರೂ ಹುಟ್ಟಲೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಡಜನ್ಗಟ್ಟಲೆ ಕಾರ್ಮಿಕ ಸಂಘಗಳು ಇರ್ಬೋದು ಇಲ್ಲಿ, ಆದರೆ ಯಾವ ಕಾರ್ಮಿಕ ಸಂಘವೂ ಕ್ರಿಯಾಶೀಲವಾಗಿಲ್ಲ. ಯಾವ ಕಾರ್ಮಿಕ ಸಂಘವು ಅದರ ನಾಯಕರಿಗೂ ನೌಕರರ ವಾಸ್ತವ ಸಮಸ್ಯೆಗಳು ಗೊತ್ತಿಲ್ಲ, ಅದಕ್ಕೆ ಏನು ಪರಿಹಾರ ಅನ್ನೋದು ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಸರ್ಕಾರದ ಜೊತೆಯಲ್ಲಿ ಹೇಗೆ ನೆಗೋಸಿಯೇಷನ್ ಮಾಡಬೇಕು ಅನ್ನೋ ಪ್ರಾಥಮಿಕ ತಿಳುವಳಿಕೆ ಸಹ ಇಲ್ಲ. ಅದರಿಂದ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಇವತ್ತಿಗೂ ಸಾರಿಗೆ ಸಂಸ್ಥೆಯಲ್ಲಿ ಏನು ಕಾರ್ಮಿಕ ಸಂಘಗಳಿದೆ ಇವೆಲ್ಲ ಓವರಾಲ್ ಈಗ ನಿರುಪಯುಕ್ತವಾಗಿ ಡಜನ್ಗಟ್ಟಲೆ ಇರೋಕ್ಕೆ ಬದಲಾಗಿ ವಿಸರ್ಜನೆ ಮಾಡಿಬಿಟ್ಟು ಒಂದು ಹೊಸ ನಾಯಕತ್ವ ಹುಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.